ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಸರ್ಕಾರದ ಆದೇಶವನ್ನ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ತಿರಸ್ಕರಿಸಿದ್ದು, ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ತಿಳಿಸಿದೆ. ಸಾರಿಗೆ ನೌಕರರು %25 ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೆ ಸರ್ಕಾರ %12.5% ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಬದಲಿಗೆ 26 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ನೌಕರರು ಏಕಪಕ್ಷೀಯವಾಗಿ ತಿರಸ್ಕರಿಸಿದ್ದಾರೆ. ಮೇ 20ರಂದು ಬೆಳಗ್ಗೆ 6ರಿಂದಲೇ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಬಸ್ಗಳನ್ನು ರಸ್ತೆಗಿಳಿಸದಿರಲು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. 1/4/20 ಒಪ್ಕೊಳ್ಬೇಡಿ ಅನ್ನೋದು ಕಾರ್ಮಿಕರಿಂದ ಒಂದು ಒತ್ತಾಯ ಬಂದಿದೆ. ಆ ಕಾರ್ಮಿಕರ ಆಶ್ರಿತಕ್ಕೆ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ. ಆದ್ದರಿಂದ ನಾವೇನು 40 ವರ್ಷದಿಂದ ಏನು 1/1/24 4 ವರ್ಷಗಳ ಅವಧಿಯೇನಿದೆ ಅದು ಕೂಡ ಅದಕ್ಕೆ ಭದ್ರಾಗಿರ್ಬೇಕಾಗುತ್ತೆ, ಅದಕ್ಕೆ ಮಾರ್ಪಾಟು ಆಗಬೇಕಾಗುತ್ತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಏನು 12% ಏನು ಡಿಕ್ಲೇರ್ ಮಾಡಿದ್ದಾರೆ ಅದು ಕೂಡ ಭಾಳಷ್ಟು ಕಡಿಮೆ. ಅದು ಇವತ್ತಿನ ಜೀವನ ಮಟ್ಟದ ನೋಡಿದ ಅಥವಾ ಯಾವುದೇ ಕಡೆ ಯಾವುದೋ ಒಂದು ವೇತನ ಪರಿಷ್ಕರಣೆ ಮಾಡಬೇಕಾದ್ರೆ ಸರ್ಕಾರ ಅಲ್ಲಿ ಏನೇ ಆಗಲಿ ಅವರ ಒಬ್ಬ ವ್ಯಕ್ತಿಯ ಜೀವನದ ಖರ್ಚು ವೆಚ್ಚಗಳನ್ನು ನೋಡೇ ಅವರು ಫಿಕ್ಸ್ ಮಾಡೋದನ್ನು ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೇವೆ. ನಾವು 25% ನೆಗೋಷಿಯಬಲ್ ಅಂತಲೇ ಹೇಳಿದ್ದೇವೆ. ಅವರು 25% ಅಂತ ಹೇಳಿ ಅದಕ್ಕೋಸ್ಕರ ಅಂಟುಕೊಂಡಂತೆ ನಾವೇನಿಲ್ಲ, ಅದು ನೆಗೋಷಿಯಬಲ್ ಇದೆ. ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಮಾಡಬೇಕಂತಂದು ಹೇಳಿದ್ದೇವೆ. ಮತ್ತು ಜೊತೆಗೆ ಇಂಕ್ರಿಮೆಂಟ್ಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದರೊಳಗಡೆ ನಮ್ಮ ಆದೇಶದಲ್ಲಿ ಇಂಕ್ರಿಮೆಂಟ್ ಹೆಚ್ಚಳ ಮಾಡ್ತಾರೆ. ಆಮೇಲೆ ವೇತನ ಭತ್ಯೆಗಳು ಕಳೆದ 14-15 ವರ್ಷದಿಂದ ಆಗಿಲ್ಲ. ಅದು ಕೂಡ ಅವೆಲ್ಲ ಸ್ಪಷ್ಟತೆ ಯಾವುದೇ ಕಾರಣದಲ್ಲಿ ಅಗ್ರಿಮೆಂಟಲ್ಲಿ ಗೌರ್ಮೆಂಟ್ ಆರ್ಡರ್ ಇಲ್ಲ. ಅದಕ್ಕೋಸ್ಕರ ಅವೆಲ್ಲ ಕೂಡ ಸ್ಪಷ್ಟತೆ ಬೇಕಾದ ಮಾತನ್ನು ಹೇಳಿದ್ದಾವೆ. ನಾವು ಮಾತುಕತೆಗೆ ಇನ್ನೂ ಸಿದ್ಧರಿದ್ದೇವೆ. ಇನ್ನೂ 7 ದಿವಸ ಕಾಲಾವಕಾಶ ಇದೆ. 7 ದಿವಸಗಳಲ್ಲಿ ನೀವು ಉನ್ನತ ಮಟ್ಟದ ಸಭೆಯನ್ನು ಮಾಡಿ ನಮ್ಮ ಖಾಸಗಿ ಶಾಲೆಗಳಲ್ಲಿ ಬೇಕಾಬಿಟ್ಟಿ ಶುಲ್ಕ ಏರಿಕೆ ಮಾಡ್ತಾ ಇದ್ದು, ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಶುಲ್ಕ ನಿಯಂತ್ರಣ ಸಮಿತಿ ರಚನೆಗೆ ಪೋಷಕ ಸಂಘಟನೆ ಒತ್ತಾಯ ಮಾಡಿದೆ. 2026-27ನೇ ಸಾಲಿನಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ನರ್ಸರಿ ಪ್ರವೇಶಕ್ಕೆ 1,05,000ದಿಂದ 2 ಲಕ್ಷದವರೆಗೆ ಶುಲ್ಕ ವಸೂಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. ಕರ್ನಾಟಕದಲ್ಲೂ ಶಾಲಾ ಮಟ್ಟದ ಶುಲ್ಕ ನಿಯಂತ್ರಣ ಸಮಿತಿ ರಚನೆಗೆ ಪೋಷಕರು ಒತ್ತಾಯಿಸಿದ್ದಾರೆ. ಶಿಕ್ಷಣ ಹಕ್ಕು ಕಾಯ್ದೆ ಉಲ್ಲಂಘಿಸಿ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ಮಾಡಿದ್ದು, ಖಾಸಗಿ ಶಾಲೆಗಳ ಹಣದಾಹಕ್ಕೆ ಸರ್ಕಾರ ಕಡಿವಾಣ ಹಾಕುವ ಅವಶ್ಯಕತೆ ಇದೆ. ಈಗಾಗಲೇ 26-27ನೇ ವರ್ಷದ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಖಾಸಗಿ ಶಾಲೆಗಳು ತಮ್ಮ ಮನಸ್ಸು ಇಚ್ಛೆ ಬಂದಂತೆ ಫೀಸನ್ನು ರೈಸ್ ಮಾಡ್ತಾ ಇರೋದು ತಮಗೆಲ್ಲರಿಗೂ ಗಮನಕ್ಕೆ ಬರ್ತಾ ಇದೆ. ನಾವು ಪೋಷಕರು ಹಲವಾರು ವರ್ಷಗಳಿಂದ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡಿ, ಅಂದರೆ ಒಂದು ಫೀಸ್ ರೆಗ್ಯುಲೇಟರ್ ಮಾಡಿ ಅಂತ ನಾವು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಸರ್ಕಾರ ನಮ್ಮ ಒಂದು ಇಶ್ಯೂ ಬಗ್ಗೆ ಒಂದು ಗಮನ ಹರಿಸೋದಿಲ್ಲ. ಜೊತೆಗೆ ಏನಾಗಿದೆ ಅಂದರೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ, ದೆಹಲಿಯಲ್ಲಿ ಇರ್ಬೋದು, ಆಮೇಲೆ ಗುಜರಾತ್ಗಳಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು, ಈಗಾಗಲೇ ಅಲ್ಲಿ ಫೀಸ್ ರೆಗ್ಯುಲೇಷನ್ ಕಮಿಟಿ ಬಂದು ಒಂದು ಪ್ರೈವೇಟ್ ಶಾಲೆಯ ಶುಲ್ಕ ನಿಯಂತ್ರಣ ಜಾರಿಯಲ್ಲಿರ್ತದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಿನಿಸ್ಟ್ರಿಗಳಿರ್ಬೋದು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಡಿಸಿಷನ್ನ ತಗೊಂಡಿರ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಬರೆಯುವಂಥ ಕೆಲಸಗಳನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಎಜುಕೇಷನ್ ಆಕ್ಟ್ 2019 ಪ್ರಕಾರ ಬಹಳ ಸ್ಪಷ್ಟವಾಗಿ ಒಂದು ಶುಲ್ಕ ನಿಯಂತ್ರಣ ಕಮಿಟಿಯನ್ನು ಮಾಡ್ಬೋದು ಅಂತ ಆದೇಶ ಇದ್ರೂ ಸಹ ಯಾವುದೇ ಸರ್ಕಾರಗಳಾಗಲಿ ಅಥವಾ ವಿದ್ಯಾಮಂತ್ರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ದಯವಿಟ್ಟು ಈಗಲಾದರೂ ಸಹ ಅಂದರೆ ಬರುವಂಥ ಅಕಾಡೆಮಿಕ್ ಇಯರ್ಗೆ ದಯವಿಟ್ಟು ಒಂದು ಶುಲ್ಕ ನಿಯಂತ್ರಣ ಕಮಿಟಿಯನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.